ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದರೆ ಎಂದು ಭಾವಿಸ್ತಾ ಇದ್ದೇನೆ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ಲೇಟ್ ಆಗ್ತಿದೆ ಅಥವಾ ಯಾಕೆ ಬರಲಿಲ್ಲ ಅನ್ನೋದನ್ನ ತಿಳಿಯೋಣ. ಹಾಗೆ ಅನ್ನಭಾಗ್ಯ ಯೋಜನೆಯ ಹಣ ಯಾರಿಗೆಲ್ಲ ಸಿಕ್ಕಿಲ್ವೋ ಅದ್ರ ಬಗ್ಗೆ ತಿಳಿಯೋಣ. ಹಾಗೆ ಸರ್ಕಾರದ ಹೊಸ ನಿಯಮಗಳೇನು ಅದ್ರ ಬಗ್ಗೆ ಕೂಡ ತಿಳಿಯೋಣ. ಹಾಗೆ ಯಾವಾಗ ನಿಮ್ಮ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ನಿಮ್ಮ ಖಾತೆಗೆ ಬರುತ್ತೆ ಅನ್ನೋದನ್ನ ಮುಖ್ಯವಾಗಿ ತಿಳಿಯೋಣ. ಇದರೆಲ್ಲರ ಬಗ್ಗೆ ತಿಳಿಬೇಕಂದ್ರೆ ವೀಕ್ಷಕರೇ, ಈ ವಿಡಿಯೋನ ನೀವು ಕೊನೆ ತನಕ ನೋಡಬೇಕಾಗುತ್ತೆ. ಹಾಗೆ ಎಲ್ಲರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇರ್ತೇನೆ. ಹಾಗೆ ನಮ್ಮ ಚಾನೆಲ್ನ ಯಾರೆಲ್ಲ ಮೊದಲನೇದಾಗಿ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಡೈರೆಕ್ಟಾಗಿ ಮ್ಯಾಟ್ರಿಗೆ ಹೋಗ್ತಾ ಇದ್ದೇನೆ. ಸೊ ಯಾಕೆ ನಿಮಗೆ ಒಂದು ಹಣ ಬರ್ತಾ ಇಲ್ಲ ಅಲ್ವಾ? ಯಾಕೆ ಬರ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮೇನ್ ರೀಸನ್ ನೀವು ಸರ್ಕಾರದ ನಿಯಮಗಳನ್ನ ಪಾಲಿಸ್ತಾ ಇಲ್ಲ. ಹಾಗೆ ನಾನು ಹೇಳಿದ್ದೆ, ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಯಾವುದೆಲ್ಲ ನಿಯಮಗಳಿವೆ ಅಂತ. ಖಂಡಿತವಾಗಿ ನೀವು ಅದನ್ನ ಫಾಲೋ ಮಾಡಲೇಬೇಕು. ಮಾಡದಿದ್ದಲ್ಲಿ ಇದೇ ತಿಂಗಳ ಜನವರಿ 31ರೊಳಗೆ ನೀವು ಅದನ್ನ ಮಾಡಲೇಬೇಕು ವೀಕ್ಷಕರೇ. ಇಲ್ಲದಿದ್ದಲ್ಲಿ ನಿಮ್ಮ ಈ ಒಂದು ಹಣ ಏನು ಬರ್ತಾ ಇದೆ ಇವಾಗಲೇ ಅಲ್ಲ ಏನು ಆಗ್ತಿದೆ ಇವಾಗಲೇ ನಿಮ್ಮ ಖಾತೆಗೆ ಏನು ಹಣ ಒಂದು ಜಮಾ ಆಗ್ತಿದೆ ಅದು ಖಂಡಿತವಾಗಿಯೂ ಕಡಿತಗೊಳ್ಳುತ್ತೆ ವೀಕ್ಷಕರೇ. ಹಾಗಾಗಿ ಯಾಕೆ ನಿಮಗೆ ಈ ಒಂದು ಹಣ ಬರ್ತಿಲ್ಲ ಅಂದರೆ ಸರ್ಕಾರ ಕೆಲವು ಸೂಚನೆಗಳನ್ನ ಕಂಡುಹಿಡಿದಿದೆ. ಏನಂದರೆ ನೀವೊಂದು ಈ ಒಂದು ಅನ್ನಭಾಗ್ಯ ಅಂತ ಹೇಳಿದ್ರೆ ಅನ್ನಭಾಗ್ಯ ಹಣನ ತಗೊಳ್ತೀರಾ ಮತ್ತು ಬೇರೆ ಒಂದು ಅಂಗಡಿಗೆ ತಗೊಂಡೋಗಿ ಮಾರ್ತಾಯಿದ್ದೀರಾ, ಅಥವಾ OTP ಮೂಲಕ ನೀವು ತಗೊಂಡು ಬೇರೆ ವ್ಯವಹಾರಿಗಳಿಗೆ ಅಥವಾ ಬೇರೆಯವರಿಗೆ ಮಾರ್ತಾಯಿದ್ದೀರಾ. ನಿಮಗೆ ಒಂದು ಅಕ್ಕಿ ಬೇಡ, ಸೊ ನೀವೇನು ಮಾಡ್ತಿದ್ದೀರಾ ಅದನ್ನ ಬೇರೆಯವರಿಗೆ ಮಾರ್ತಾಯಿದ್ದೀರಾ. ಹಾಗೆ ಇನ್ನೊಂದು ರೀಸನ್ ಏನಂದರೆ ನಾನು ಮೊದಲೇ ಹೇಳಿದ್ದೆ, ಆಧಾರ್ ಕಾರ್ಡ್ ಏನಿದೆ ಅದನ್ನ ನೀವು KYC ಮಾಡ್ಕೋಬೇಕು, ನೋ ಯೋರ್ ಕಸ್ಟಮರ್ಸ್ ಮಾಡ್ಕೋಬೇಕು. ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು ಅಂತ ನಾನು ಹೇಳಿದ್ದೆ ಮೊದಲೇ. ಯಾರೆಲ್ಲ ಈಗಲೂ ಕೂಡ ಅದನ್ನ ಮಾಡಿಲ್ಲ, ತಟ್ಟಂತ ಹೋಗಿ ಅದನ್ನ ಮಾಡ್ಕೊಳ್ಳಿ. ಯಾಕೆಂದರೆ ಇದು ಮೇನ್ ರೀಸನ್ ಆಗಿದೆ ಯಾಕೆ ನಿಮ್ಮ ಹಣ ನಿಮ್ಮ ಖಾತೆಗೆ ಬೀಳ್ತಾ ಇಲ್ಲ ಅಂತಂದು ಹೇಳಿದ್ರೆ, ಸರ್ಕಾರ ದಿನದಿಂದ ದಿನಕ್ಕೆ ಪರಿಶೀಲನೆ ಮಾಡ್ತಾ ಹೋಗ್ತಾ ಇದೆ. ಯಾಕಂದರೆ ಏನಾದರೂ ಇಲ್ಲಿ ಬೇಡದ ವಹಿವಾಟು ನಡೀತಾ ಇದೆಯಾ ಅಂತ ಕಂಡುಹಿಡಿಯೋದಕ್ಕೆ ಈ ಒಂದು ಸರ್ಕಾರ ಏನು ಮಾಡ್ತಿದೆ ಅಂದರೆ, ನಿಮ್ಮ ಖಾತೆಗೆ ಹಣ ಬೀಳಬೇಕು ಅದಕ್ಕಿಂತ ಮುಂಚೆ ಈ ಎಲ್ಲ ಒಂದು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಿದೆ. ಹಾಗಾಗಿ ಕೆಲವೊಂದು ಲೋಪದೋಷಗಳು ಸರ್ಕಾರಕ್ಕೆ ಬರ್ತಾ ಇದೆ. ಹಾಗಾಗಿ ನಿಮ್ಮ ಒಂದು ನೀವು ಮಾಡ್ತಿರೋ ಯಾವುದಾದ್ರೂ ಚಟುವಟಿಕೆಯಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದರೆ ನಿಮಗೆ ಈ ಹಣ ಬರೋದಿಲ್ಲ. ಹಾಗೆ ನೀವು ಈ ಒಂದು OTP ಮೂಲಕ ನಿಮ್ಮ ಹಣವನ್ನು ತಮ್ಮ ಮೂಲಕ ನೀವು ಸ್ವೀಕರಿಸಿ ಬೇರೆಯವರಿಗೆ ಮಾರ್ತಾ ಇದ್ದೀರಾ ಅಂದರೆ ನಿಮಗೆ ಈ ಒಂದು ಅಕ್ಕಿ ಏನಿದೆ ಅದು ಸಹ ಬರೋದಿಲ್ಲ. ಹಾಗೆ ಅದರ ಹಣ ಸಹ ಬರೋದಿಲ್ಲ. ಸೊ ಸರ್ಕಾರ ಏನು ಹೇಳ್ತಿದೆ ಅಂದರೆ, ತಮ್ಮ ಎಲ್ಲ ಕುಟುಂಬದ ಸದಸ್ಯರ ಒಂದು ಆಧಾರ್ ಕಾರ್ಡ್ ಸಹ ಒಂದು ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಹಾಗೆ ಕುಟುಂಬದ ಯಾವುದಾದ್ರೂ ಒಬ್ಬ ಸದಸ್ಯ ಹೋಗಲೇಬೇಕು. ಆ ಒಂದು ನ್ಯಾಯಬೆಲೆ ಅಂಗಡಿ ಏನಿದೆ ಅಲ್ಲಿಗೆ ಹೋಗಿ ಅವರು ತಂಬನ್ನು ಕೊಟ್ಟು ಅಕ್ಕಿಯನ್ನು ಪಡೆಯುವಂಥದ್ದು. ಬೇರೆ ಯಾರಿಂದನೂ ಒಂದು ಅಕ್ಕಿಯನ್ನು ಪಡೆಯುವ ಹಾಗೆ ಇಲ್ಲ. ಹೀಗಾಗಿ ಸರ್ಕಾರ ಈ 2 ನಿಯಮಗಳನ್ನ ನಿಮಗೆ ಜಾರಿಗೆ ತಂದಿದೆ. ಹಾಗಾಗಿ ನಿಮಗೆ ಈ ಒಂದು ಅಕ್ಕಿ ಭಾಗ್ಯ ಮತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಅಂದರೆ ಈ ಒಂದು 2 ಹೊಸ ನಿಯಮಗಳನ್ನು ನೀವು ಪಾಲಿಸಲೇಬೇಕು ವೀಕ್ಷಕರೇ. ಇನ್ನು ಸರ್ಕಾರದಿಂದ ಎಲ್ಲ ಹಣ ಬಿಡುಗಡೆಯಾಗಿದ್ದು ಕೆಲವು ಜನರಿಗೆ ಹಣ ಸಿಗ್ತಾ ಇಲ್ಲ. ಯಾಕೆಂದರೆ ಎಸ್ಪೆಷಲಿ ಈ ಹಳ್ಳಿ ಜಿಲ್ಲೆಗಳಲ್ಲಿ ಸಿಗ್ತಾ ಇಲ್ಲ. ಯಾಕೆ ಈ ಕಾರಣ ಯಾಕೆ ಸಿಗ್ತಾ ಇಲ್ಲ ಅಂದರೆ, ಅಲ್ಲಿ ಒಂದು ಸ್ಕ್ಯಾಮ್ ನಡೀತಾ ಇದೆ. ಏನಂದರೆ, ಈ ಪೋಸ್ಟ್ ಆಫೀಸಲ್ಲಿ ಯಾವುದೆಲ್ಲ ಮಹಿಳೆಯರಿಗೆ ಪೋಸ್ಟ್ ಆಫೀಸಲ್ಲಿ ತಮ್ಮ ಈ ಗೃಹಲಕ್ಷ್ಮಿ ಹಣ ಬರ್ತಿದೆಯೋ ಅವ್ರಿಗೆ ಏನಾಗ್ತಿದೆ ಅಂದರೆ, ಅಲ್ಲಿರೋ ಹಳ್ಳಿ ಜನರೆಲ್ಲ ಮೋಸ್ಟ್ ಆಫ್ ದ ಪೀಪಲ್ ಏನಾಗಿರ್ತಾರೆ ಅಂದರೆ ಮುಗ್ಧ ಜನರು ಅಲ್ವಾ. ಸೊ ಮುಗ್ಧ ಪೀಪಲ್ ಆಗಿರ್ತಾರೆ ಅವರು. ಹಾಗಾಗಿ ಅವರಿಗೆ ಎಲ್ಲಿ ಬರ್ತದೆ ಹಣ ಅಂತ ಮಾತ್ರ ಗೊತ್ತಿರುತ್ತೆ. ಸೊ ಹೋಗಬೇಕು, ಪೋಸ್ಟ್ ಆಫೀಸಿಗೆ ಹೋಗಬೇಕು, ಅಲ್ಲಿ ಕೊಡಬೇಕು, ಹಾಗೆ ಅದನ್ನ ಹಣನ ತೊಗೊಂಬರ್ಬೇಕು ಅಲ್ವಾ. ಸೊ ಅಲ್ಲಿ ಬೇರೆ ಏನು ವಿಷಯ ಇದೆ, ಬೇರೆ ಏನು ಚಟುವಟಿಕೆ ನಡೀತಾ ಇದೆ ಅವ್ರ ಬಗ್ಗೆ ಅವ್ರ ಅರಿವಿಗೆ ಇರೋದಿಲ್ಲ. ಹಾಗಾಗಿ ಪೋಸ್ಟ್ ಮಾಸ್ಟರ್ ಏನಿದ್ದಾರೆ, ಈ ಪೋಸ್ಟ್ ಮ್ಯಾನ್ ಏನಿದ್ದಾರೆ, ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಈ ಮುಗ್ಧ ಜನರು ಏನಿದ್ದಾರೆ, ಹಳ್ಳಿ ಜನರು, ಮಹಿಳೆಯರು, ಅವ್ರ ಹತ್ರ ಹೋಗಿ ತಮ್ಮ ಹೆಬ್ಬೆಟ್ಟು ಏನಿದೆ ಅದನ್ನ ಇಸ್ಕೊತಾ ಇದ್ದಾರೆ. ಅದನ್ನ ಇರಿಸಿ ಪುನಃ ಒಂದ್ಸಲ ಹಾಕಿಸಿ ಪುನಃ 2ನೇ ಸಲ ಹಾಕಿಸ್ತಾ ಇದ್ದಾರೆ. ಹಾಗಾಗಿ ಸರ್ವರ್ ಬ್ಯುಸಿ ಇದೆ, ಸರ್ವರ್ ಬರ್ತಾ ಇಲ್ಲ, ಸರ್ವರ್ ಸಿಗ್ತಾ ಇಲ್ಲ ಅಂತೇಳಿ ಪುನಃ ಒಂದು ಹೆಬ್ಬೆಟ್ಟನ್ನ ಹಾಕ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಗೊತ್ತಿಲ್ಲದೆ ಅವರ ಪುನಃ 2ನೇ 3ನೇ ಸಲ ಅವ್ರು ಹೇಳಿದಾಗೆ ಮಾಡ್ತಾ ಇದ್ದಾರೆ. ಜೊತೆಗೆ ಏನಾಗ್ತಿದೆ ಅಂದರೆ, ಹೀಗೆ 2-3 ಸಲ ಹಾಕಿಸಿ ಏನು ಮಾಡ್ತಿದ್ದಾರೆ ಅಂದರೆ, ಅವ್ರಿಗೆ ಅವರ ಅರಿವಿಲ್ಲದೆ ಆ ಒಂದು ಹಣ ಏನಾಗ್ತಿದೆ ಅವ್ರ ಖಾತೆಯಿಂದ ಹೋಗ್ತಾ ಇದೆ. ಹೀಗೆ ಪೋಸ್ಟ್ ಮಾಸ್ಟರ್ ಏನಿದ್ದಾರೆ ಅವ್ರ ಖಾತೆಗೆ ಈ ಹಣ ಬೀಳ್ತಾ ಇದ್ದಾರೆ. ಅವರೇ ಈ ಒಂದು ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ. ಈ ಮಹಿಳೆಯರಿಗೆ ಈ ವಿಷಯ ಗೊತ್ತಿಲ್ಲದೆ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ನಮಗೆ ಹಣ ಬಂದಿಲ್ಲ, ಎಲ್ಲರಿಗೆ ಬಂದಿದೆ, ನಮಗೆ ಬರ್ತಾ ಇಲ್ಲ ಅಂಥೇಳಿ ಒಂದು ಕಂಪ್ಲೇಂಟ್ ಏನಿದೆ ಅದು ಬರ್ತಾ ಇದೆ. ಆದರೆ ಈ ಒಂದು ಘಟನೆ ಎಲ್ಲಿ ನಡೆದಿದೆ ಅಂದರೆ, ಮಂಡ್ಯ ಜಿಲ್ಲೆಯ ಬಿದ್ರೆಕೆರೆ. ನಿಮಗೆ ಗೊತ್ತಿರ್ಬೋದು ಪ್ಲೇಸ್ ಮೋಸ್ಟ್ಲಿ.
ಸೊ ಹಾಗಾಗಿ ಮಹಿಳೆಯರೇ, ನೀವು ತುಂಬ ಎಚ್ಚರದಿಂದ ಇರಬೇಕು. ಪೋಸ್ಟ್ ಆಫೀಸಲ್ಲಿ ಯಾರಿಗೆಲ್ಲ ಈ ಒಂದು ಅಮೌಂಟ್ ಬರ್ತಾ ಇದೆ, ಈ ಒಂದು 2,000 ರೂಪಾಯಿ ಪೋಸ್ಟ್ ಆಫೀಸಿಂದ ಬರ್ತಾ ಇದೆ, ಬ್ಯಾಂಕಿಂದ ಅಲ್ಲದೆ ಪೋಸ್ಟ್ ಆಫೀಸಿಂದ ಈ ಒಂದು ಹಣ ಬರ್ತಾ ಇದೆ, ಅವ್ರು ತುಂಬ ಎಚ್ಚರ ವಹಿಸಬೇಕು. ತಮ್ಮ ಖಾತೆಗೆ ಹಣ ಬೀಳ್ತಾ ಇದೆ ಆದರೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಇದ್ರ ಬಗ್ಗೆ ಒಂದು ನೀವು ಖಚಿತ ಮಾಹಿತಿಯನ್ನು ಪಡ್ಕೋಬೇಕಾಗುತ್ತೆ. ಹಾಗಾಗಿ ನಿಮಗೆ ಗೊತ್ತಿಲ್ಲ, ಈ ಒಂದು ವಿಷಯದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ನಿಮಗೆ ಗೊತ್ತಿರೋ ಯಾರನ್ನಾದರೂ ಕರ್ಕೊಂಡೋಗಿ ಈ ಒಂದು ವಿಷಯದ ಬಗ್ಗೆ ವಿಚಾರಿಸಿ. ಇಲ್ಲದಿದ್ದಲ್ಲಿ ನಿಮ್ಮ ಹಣ ಲೂಟಿ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಈ ಒಂದು ವಿಷಯದ ಬಗ್ಗೆ ಎಚ್ಚರ ವಹಿಸಿ. ಹಾಗಾಗಿ ಓಕೆ. ಇನ್ನು ವೀಕ್ಷಕರೇ, ಇನ್ನೂ ಯಾರಿಗೆಲ್ಲ ಬಂದಿಲ್ಲ, ಅಕ್ಕಿ ಹಣ ಈಗಾಗಲೇ ಬಂದಿದೆ, ನಿನ್ನೆ ತುಂಬ ಜನರಿಗೆ ಬಂದಿದೆ ಈಗಾಗಲೇ. ಹಾಗಾಗಿ ಇನ್ನೂ ಯಾರಿಗೆಲ್ಲ ಬಂದಿಲ್ಲ ಕ್ಷಮೆಯಿಂದ ಕಾಯಿರಿ. ಯಾಕೆಂದರೆ ಇನ್ನೆರಡು ದಿನಗಳಲ್ಲಿ ನಿಮಗೆ ಅಕ್ಕಿ ಹಣ ಏನಿದೆ, ನಿಮ್ಮ ಅಕ್ಕಿ ಹಣ ಎಷ್ಟು ರೂಪಾಯಿಗಳಿವೆ ಅವು ಬರ್ತಾ ಇದೆ. ಅವು ಇವತ್ತಲ್ಲ ನಾಳೆ, ಅದು 2 ದಿವಸದಲ್ಲಿ, ಇನ್ನೇನು ಕೆಲವು ದಿನಗಳಲ್ಲಿ ನಿಮ್ಮ ಅಕ್ಕಿ ಹಣ ಬರ್ತದೆ. ಇನ್ನು ಗೃಹಲಕ್ಷ್ಮಿ ಹಣ ಯಾವಾಗ ನಿಮ್ಮ ಖಾತೆಗೆ ಬೀಳುತ್ತೆ ಅಂದರೆ ಖಚಿತ ಮಾಹಿತಿಯ ಮೇರೆಗೆ ಈ ಜನವರಿ 31 ಏನಿದೆ, ಜನವರಿ 31 ತಾರೀಕಿನ ಒಳಗೆ ನಿಮ್ಮ ಖಾತೆಗೆ ನಿಮ್ಮ ಗೃಹಲಕ್ಷ್ಮಿ ಹಣ ಬಂದಿರ್ತದೆ ವೀಕ್ಷಕರೇ. ಇನ್ನು ಯಾರಿಗೆಲ್ಲ 15, 16, 17ನೇ ಕಂತಿನ ಹಣ ಬರಬೇಕಾಗುತ್ತೆ, ಎಲ್ಲರೂ ಕಾತುರದಿಂದ ಕಾಯ್ತಾ ಇರಿ. ಯಾಕೆಂದರೆ ಈ ಜನವರಿ 31 ಒಳಗೆ 2,000 ಪ್ಲಸ್ 4,000 ಸೇರಿಸಿ 6,000 ರೂಪಾಯಿಗಳು ನಿಮ್ಮ ಖಾತೆಗೆ ಪಕ್ಕ ಬಂದೇ ಬರುತ್ತೆ ವೀಕ್ಷಕರೇ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಯಾಕೆ ನಿಮ್ಮ ಖಾತೆಗೆ ಹಣ ಬರ್ತಾ ಇಲ್ಲ ಹಾಗೂ ಅಕ್ಕಿ ಭಾಗ್ಯ ಯೋಜನೆಯ ಏನೆಲ್ಲ ಸ್ಕ್ಯಾಮ್ ನಡೀತದೆ, ಜೊತೆಗೆ ಹೊಸ ನಿಯಮಗಳೇನು, ಇದ್ರ ಬಗ್ಗೆ ಎಲ್ಲ ತಿಳಿಸಿಕೊಟ್ಟಿದ್ದೇನೆ ವೀಕ್ಷಕರೇ. ಹಾಗಾಗಿ ಯಾರಿಗೆಲ್ಲ ಇನ್ನೂ ಅಪ್ಡೇಟ್ಸ್ ಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಕಾಯ್ತಾ ಇರಿ. ಧನ್ಯವಾದಗಳು.